ರಾಜ್ಯ ಸರ್ಕಾರ ಇದೀಗ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣಾ ಕಾಯ್ದೆಯನ್ನು ತಿದ್ದುಪಡಿ ತಂದಿದ್ದಾರೆ. ಅಂದರೆ ಈ ಪಾರ್ಕ್ಗಳಲ್ಲಿ 5% ಜಾಗವನ್ನು ರಸ್ತೆ ಮಾಡ್ಬೋದು, ಅಭಿವೃದ್ಧಿ ಕೆಲಸ ಮಾಡ್ಬೋದು ಎಂಬುದು ಒಂದು ಕಡೆ ಕಾಯ್ದೆಯಲ್ಲಿ ಉಲ್ಲೇಖವಾಗಿದೆ. ಹೀಗಾಗಿ ಸಿಟಿ ಜನರು ಒಂದು ಕಡೆ ಅಸಮಾಧಾನ ಹೊರಹಾಗ್ತಿದ್ದಾರೆ. ನಮ್ಮ ಜೊತೆ ಈಗ ಸಾಕಷ್ಟು ಜನ ಇಲ್ಲಿದ್ದಾರೆ, ಮಾತಾಡಿಸ್ತೀನಿ. ಸರ್ ನಮಸ್ತೆ. ಇದೀಗ ಸರ್ಕಾರ 5% ಜಾಗವನ್ನು ಬಳಕೆ ಮಾಡ್ಬೋದು ಪಾರ್ಕ್ಗಳಲ್ಲಿ ಅಂತ. ಈಗ ಏನು ಹೇಳ್ತೀವಿ ಸರ್ ಈ ಒಂದು ತಿದ್ದುಪಡಿಗೆ ಅಂತ? ಸರ್, ಪಾರ್ಕ್ ಅಂದರೆ ಭಾಳ ಚೆನ್ನಾಗಿ ಜಾಗ ಇದೆ. ನಮಗೆ ವಾಕಿಂಗ್ ಮಾಡೋಕ್ಕೆ ಗ್ರೀನರಿ ಈ ಥರ ಎಲ್ಲೂ ಸಿಕ್ಕಂಗಿಲ್ಲ. ಇದೇ ಹೋಗ್ಬಿಟ್ರೆ ಆಮೇಲೆ ಬೆಂಗಳೂರೆಲ್ಲ ಹಾಳಾಗಿಬಿಡುತ್ತೆ ಬರ್ತಾ ಬರ್ತಾ. ಇವಾಗ ಸ್ವಲ್ಪ 5% ಕೇಳ್ತಾರೆ, ಬರ್ತಾ ಬರ್ತಾ ಆಮೇಲೆ 50% ಕೇಳಿ ಪಾರ್ಕ್ಗಳೇ ಹೋಗ್ಬಿಟ್ರೆ ಫಸ್ಟೇ ಪೊಲ್ಯೂಷನ್ ಜಾಸ್ತಿ ಇದೆ, ಪಬ್ಲಿಗೆಲ್ಲ ಭಾಳ ತೊಂದರೆ ಆಗುತ್ತೆ. ಯಾಕಂದರೆ ಸರ್ ಸಾಕಷ್ಟು ಜನ ವಾಕಿಂಗ್ ಬರ್ತಾರೆ, ಪೊಲ್ಯೂಷನ್ ಜಾಸ್ತಿ ಇದೆ, ಇಷ್ಟು ಪಾರ್ಕ್ ಹೋಯ್ತು ಅಂದರೆ ತುಂಬ ಸಮಸ್ಯೆ ಆಗಲ್ವಾ ಅಂತ? ಯಾಕಂದರೆ ತುಂಬ ಜನ ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. 100% ಭಾಳ ಸಮಸ್ಯೆ ಸರ್. ಅಂದರೆ ಆಕ್ರೋಶ ಇಲ್ಲ, ಆಮೇಲೆ ಎಲ್ಲ ವಾರಗಳಾಗತ್ತೆ. ಓಕೆ ಸರ್ ನಮಸ್ತೆ. ಈಗ ಪಾರ್ಕಲ್ಲಿ ಈಗ 5% ಜಾಗವನ್ನು ಅಭಿವೃದ್ಧಿ ಕೆಲಸ ಮಾಡ್ಬೋದು ಎಂಬುದು ತಿದ್ದುಪಡಿ ಆಗಿದೆ. ಏನು ಹೇಳ್ತೀರಿ ಸರ್ ಅಂತ? ಅದು ಮಾಡಬಾರ್ದು. ಯಾಕೆಂದರೆ ದೂರದಿಂದ ಬರ್ತಾರೆ ಎಲ್ಲ ಜನ ಬಂದರೆ. ಆಮೇಲೆ ಜಯನಗರ, ಶ್ರೀನಗರ, ಹನುಮಂತ ನಗರ ಕೆಲವು ತುಂಬ ಓಡಾಡಿ ಬರ್ತಾರೆ ಇಲ್ಲಿ ಪಾರ್ಕ್ಗೆ ವಾಕಿಂಗ್ ಮಾಡೋಕ್ಕೆ. ಎಲ್ಲ ತುಂಬ ಚೆನ್ನಾಗಿದೆ. ಇದು ಗಾಳಿ ಎಲ್ಲ ಬರುತ್ತೆ, ಫಸ್ಟ್ ಕ್ಲಾಸ್ ಇದೆ ಇಲ್ಲಿ. ಇದು ಬಿಟ್ಟು ಎಲ್ಲಿ ಇದು ಕಮರ್ಷಿಯಲ್ ಏನಾದರೂ ಮಾಡಿಬಿಟ್ರೆ ದಾರಿ ಎಲ್ಲ ತುಂಬ ಕಷ್ಟ ಆಗುತ್ತೆ. ಮುಂದೆ ಬರ್ತಾ ಬರ್ತಾ ಎಲ್ಲ ಅಕ್ವರ್ಟ್ ಆಗುತ್ತೆ. ಅದು ತಪ್ಪು ಸರ್. ಅದು ಗೌರ್ಮೆಂಟ್ ಮಾಡ್ತಿರೋದು ತಪ್ಪು. ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಆ ರೀತಿ ಮಾಡೋದು ಭಾರಿ ತಪ್ಪು. ಅದನ್ನು ನಾವೆಲ್ಲರೂ ಪ್ರೊಟೆಸ್ಟ್ ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಇಲ್ಲಾಂದರೆ ಈಗ ಇರೋದೇ ಬೆಂಗಳೂರಿನಲ್ಲಿ ಕೆಲವೊಂದು ಪಾರ್ಕ್ಗಳು, ಅದರಲ್ಲೂ 5% ಅಂತ ಹೋಗ್ಬಿಟ್ರೆ ಇವರು ಇನ್ಫ್ರಾಸ್ಟ್ರಕ್ಚರಿಗೆ ಕೊಟ್ಟರೆ ನಾವೆಲ್ಲಿ ಹೋಗ್ಬೇಕು? ನಾವೆಲ್ಲಿ ಪೀಸ್ ಆಫ್ ಮೈಂಡ್ ಅಂತ ಬರ್ತೀವಿ. ಇಲ್ಲಿ ಬೆಳಗ್ಗೆ ಹೊತ್ತು ಬರೋದೇ ನಮ್ಗೊಂದು ಪೀಸ್ ಆಫ್ ಮೈಂಡ್ ಸಿಗುತ್ತೆ, ಒಂದು ಸ್ವಲ್ಪ ಎಕ್ಸಸೈಸ್ ಆಗುತ್ತೆ ಅಂತ ಬರ್ತೀವಿ. ಅದರಲ್ಲೇ 5% ಅಂತ ಹೋಗ್ತಾಯಿದ್ರೆ ನಿಜವಾಗ್ಲೂ ಇದು ತಪ್ಪು. ಇದನ್ನು ನಾವೆಲ್ಲರೂ ವಿರೋಧಿಸ್ತೀವಿ. ನೋಡಿ, ಇವೆಲ್ಲ ಥರಕ್ಕೆ ಏನು ಮಾಡಿದ್ರು ಟ್ರಾಫಿಕ್ ಅಂತೂ ಕಮ್ಮಿ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಇವಾಗ ಹೇಗಿದೆ ನೇಚರ್ ನೀಗೆ ಉಳಿಸಿದ್ರೆ ಒಳ್ಳೆಯದು, ಅಷ್ಟು ಮಾತ್ರ ಹೇಳ್ಬಲ್ಲೆ. ಈಗ ಲಾಲ್ಬಾಗು 12 ಎಕರೆ ಹೋಗುತ್ತೆ, ಕಬ್ಬನ್ಪುರ್ಗೆ 12 ಎಕರೆ ಹೋಗುತ್ತೆ. ಇದು ಕೊನೆಯೇ ಇಲ್ಲ. ತಿರುಗಿ ಮತ್ತೆ ಹಿಂಗೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾಗ ಇನ್ನೊಂದು ಟನಲ್ ಮಾಡಬೇಕು ಅಂತಾರೆ. ಕೊನೆಗೆ ಲಾಲ್ಬಾಗೇ ಮುಚ್ಚಿ ಹೋಗುತ್ತೆ. ಅದಕ್ಕೆ ನಾವು ಹೇಳೋದೇನು ಅಂದರೆ ಹ್ಯಾಸ್ ಇಟ್ ಈಸ್ ಹೇಗಿದೆಯೋ ಇದನ್ನು ಹೀಗೆ ಬಿಟ್ಬಿಡ್ಬೇಕು. ಸರ್ ಇದಿಷ್ಟು ಸಿಟಿ ಜನರ ಮತ. ಇದು ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಸರ್ಕಾರ ಇದೀಗ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣಾ ಕಾಯ್ದೆಯನ್ನು ತಿದ್ದುಪಡಿ ತಂದಿದ್ದಾರೆ. ಅಂದರೆ ಈ ಪಾರ್ಕ್ಗಳಲ್ಲಿ 5% ಜಾಗವನ್ನು ರಸ್ತೆ ಮಾಡ್ಬೋದು, ಅಭಿವೃದ್ಧಿ ಕೆಲಸ ಮಾಡ್ಬೋದು ಎಂಬುದು ಒಂದು ಕಡೆ ಕಾಯ್ದೆಯಲ್ಲಿ ಉಲ್ಲೇಖವಾಗಿದೆ. ಹೀಗಾಗಿ ಸಿಟಿ ಜನರು ಒಂದು ಕಡೆ ಅಸಮಾಧಾನ ಹೊರಹಾಗ್ತಿದ್ದಾರೆ. ನಮ್ಮ ಜೊತೆ ಈಗ ಸಾಕಷ್ಟು ಜನ ಇಲ್ಲಿದ್ದಾರೆ, ಮಾತಾಡಿಸ್ತೀನಿ. ಸರ್ ನಮಸ್ತೆ. ಇದೀಗ ಸರ್ಕಾರ 5% ಜಾಗವನ್ನು ಬಳಕೆ ಮಾಡ್ಬೋದು ಪಾರ್ಕ್ಗಳಲ್ಲಿ ಅಂತ. ಈಗ ಏನು ಹೇಳ್ತೀವಿ ಸರ್ ಈ ಒಂದು ತಿದ್ದುಪಡಿಗೆ ಅಂತ? ಸರ್, ಪಾರ್ಕ್ ಅಂದರೆ ಭಾಳ ಚೆನ್ನಾಗಿ ಜಾಗ ಇದೆ. ನಮಗೆ ವಾಕಿಂಗ್ ಮಾಡೋಕ್ಕೆ ಗ್ರೀನರಿ ಈ ಥರ ಎಲ್ಲೂ ಸಿಕ್ಕಂಗಿಲ್ಲ. ಇದೇ ಹೋಗ್ಬಿಟ್ರೆ ಆಮೇಲೆ ಬೆಂಗಳೂರೆಲ್ಲ ಹಾಳಾಗಿಬಿಡುತ್ತೆ ಬರ್ತಾ ಬರ್ತಾ. ಇವಾಗ ಸ್ವಲ್ಪ 5% ಕೇಳ್ತಾರೆ, ಬರ್ತಾ ಬರ್ತಾ ಆಮೇಲೆ 50% ಕೇಳಿ ಪಾರ್ಕ್ಗಳೇ ಹೋಗ್ಬಿಟ್ರೆ ಫಸ್ಟೇ ಪೊಲ್ಯೂಷನ್ ಜಾಸ್ತಿ ಇದೆ, ಪಬ್ಲಿಗೆಲ್ಲ ಭಾಳ ತೊಂದರೆ ಆಗುತ್ತೆ. ಯಾಕಂದರೆ ಸರ್ ಸಾಕಷ್ಟು ಜನ ವಾಕಿಂಗ್ ಬರ್ತಾರೆ, ಪೊಲ್ಯೂಷನ್ ಜಾಸ್ತಿ ಇದೆ, ಇಷ್ಟು ಪಾರ್ಕ್ ಹೋಯ್ತು ಅಂದರೆ ತುಂಬ ಸಮಸ್ಯೆ ಆಗಲ್ವಾ ಅಂತ? ಯಾಕಂದರೆ ತುಂಬ ಜನ ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. 100% ಭಾಳ ಸಮಸ್ಯೆ ಸರ್. ಅಂದರೆ ಆಕ್ರೋಶ ಇಲ್ಲ, ಆಮೇಲೆ ಎಲ್ಲ ವಾರಗಳಾಗತ್ತೆ. ಓಕೆ ಸರ್ ನಮಸ್ತೆ. ಈಗ ಪಾರ್ಕಲ್ಲಿ ಈಗ 5% ಜಾಗವನ್ನು ಅಭಿವೃದ್ಧಿ ಕೆಲಸ ಮಾಡ್ಬೋದು ಎಂಬುದು ತಿದ್ದುಪಡಿ ಆಗಿದೆ. ಏನು ಹೇಳ್ತೀರಿ ಸರ್ ಅಂತ? ಅದು ಮಾಡಬಾರ್ದು. ಯಾಕೆಂದರೆ ದೂರದಿಂದ ಬರ್ತಾರೆ ಎಲ್ಲ ಜನ ಬಂದರೆ. ಆಮೇಲೆ ಜಯನಗರ, ಶ್ರೀನಗರ, ಹನುಮಂತ ನಗರ ಕೆಲವು ತುಂಬ ಓಡಾಡಿ ಬರ್ತಾರೆ ಇಲ್ಲಿ ಪಾರ್ಕ್ಗೆ ವಾಕಿಂಗ್ ಮಾಡೋಕ್ಕೆ. ಎಲ್ಲ ತುಂಬ ಚೆನ್ನಾಗಿದೆ. ಇದು ಗಾಳಿ ಎಲ್ಲ ಬರುತ್ತೆ, ಫಸ್ಟ್ ಕ್ಲಾಸ್ ಇದೆ ಇಲ್ಲಿ. ಇದು ಬಿಟ್ಟು ಎಲ್ಲಿ ಇದು ಕಮರ್ಷಿಯಲ್ ಏನಾದರೂ ಮಾಡಿಬಿಟ್ರೆ ದಾರಿ ಎಲ್ಲ ತುಂಬ ಕಷ್ಟ ಆಗುತ್ತೆ. ಮುಂದೆ ಬರ್ತಾ ಬರ್ತಾ ಎಲ್ಲ ಅಕ್ವರ್ಟ್ ಆಗುತ್ತೆ. ಅದು ತಪ್ಪು ಸರ್. ಅದು ಗೌರ್ಮೆಂಟ್ ಮಾಡ್ತಿರೋದು ತಪ್ಪು. ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಆ ರೀತಿ ಮಾಡೋದು ಭಾರಿ ತಪ್ಪು. ಅದನ್ನು ನಾವೆಲ್ಲರೂ ಪ್ರೊಟೆಸ್ಟ್ ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಇಲ್ಲಾಂದರೆ ಈಗ ಇರೋದೇ ಬೆಂಗಳೂರಿನಲ್ಲಿ ಕೆಲವೊಂದು ಪಾರ್ಕ್ಗಳು, ಅದರಲ್ಲೂ 5% ಅಂತ ಹೋಗ್ಬಿಟ್ರೆ ಇವರು ಇನ್ಫ್ರಾಸ್ಟ್ರಕ್ಚರಿಗೆ ಕೊಟ್ಟರೆ ನಾವೆಲ್ಲಿ ಹೋಗ್ಬೇಕು? ನಾವೆಲ್ಲಿ ಪೀಸ್ ಆಫ್ ಮೈಂಡ್ ಅಂತ ಬರ್ತೀವಿ. ಇಲ್ಲಿ ಬೆಳಗ್ಗೆ ಹೊತ್ತು ಬರೋದೇ ನಮ್ಗೊಂದು ಪೀಸ್ ಆಫ್ ಮೈಂಡ್ ಸಿಗುತ್ತೆ, ಒಂದು ಸ್ವಲ್ಪ ಎಕ್ಸಸೈಸ್ ಆಗುತ್ತೆ ಅಂತ ಬರ್ತೀವಿ. ಅದರಲ್ಲೇ 5% ಅಂತ ಹೋಗ್ತಾಯಿದ್ರೆ ನಿಜವಾಗ್ಲೂ ಇದು ತಪ್ಪು. ಇದನ್ನು ನಾವೆಲ್ಲರೂ ವಿರೋಧಿಸ್ತೀವಿ. ನೋಡಿ, ಇವೆಲ್ಲ ಥರಕ್ಕೆ ಏನು ಮಾಡಿದ್ರು ಟ್ರಾಫಿಕ್ ಅಂತೂ ಕಮ್ಮಿ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಇವಾಗ ಹೇಗಿದೆ ನೇಚರ್ ನೀಗೆ ಉಳಿಸಿದ್ರೆ ಒಳ್ಳೆಯದು, ಅಷ್ಟು ಮಾತ್ರ ಹೇಳ್ಬಲ್ಲೆ. ಈಗ ಲಾಲ್ಬಾಗು 12 ಎಕರೆ ಹೋಗುತ್ತೆ, ಕಬ್ಬನ್ಪುರ್ಗೆ 12 ಎಕರೆ ಹೋಗುತ್ತೆ. ಇದು ಕೊನೆಯೇ ಇಲ್ಲ. ತಿರುಗಿ ಮತ್ತೆ ಹಿಂಗೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾಗ ಇನ್ನೊಂದು ಟನಲ್ ಮಾಡಬೇಕು ಅಂತಾರೆ. ಕೊನೆಗೆ ಲಾಲ್ಬಾಗೇ ಮುಚ್ಚಿ ಹೋಗುತ್ತೆ. ಅದಕ್ಕೆ ನಾವು ಹೇಳೋದೇನು ಅಂದರೆ ಹ್ಯಾಸ್ ಇಟ್ ಈಸ್ ಹೇಗಿದೆಯೋ ಇದನ್ನು ಹೀಗೆ ಬಿಟ್ಬಿಡ್ಬೇಕು. ಸರ್ ಇದಿಷ್ಟು ಸಿಟಿ ಜನರ ಮತ. ಇದು ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.